ಶಾಂತಿ ಸಾಕಾರ ಮುರಳಿಯಾಗಿದೆ. ಡೇಟ್ ಆಗಿದೆ 29/1/24. मीठे बच्चे, जैसे बाप तुम्हारा श्रृंगार करते ऐसे तुम्हें भी दूसरों को करना. ಮಧುರಾದ ಮಕ್ಕಳೇ, ಯಾವ ರೀತಿ ತಂದೆ ನಿಮ್ಮ ಶೃಂಗಾರವನ್ನು ಮಾಡ್ತಿದ್ದಾರೆ ಆ ರೀತಿ ತಾವು ಇತರರಿಗೂ ಶೃಂಗಾರವನ್ನು ಮಾಡಿ. सारा दिन सर्विस करो, जो आए उसे समझाओ, फिक्र रात की कोई बात नहीं. ಇಡೀ ದಿನ ಸರ್ವಿಸನ್ನು ಮಾಡಿ. ಯಾರೇ ಬಂದರೆ ಅವರಿಗೆ ತಿಳಿಸ್ಕೊಡಿ, ಚಿಂತೆ ಮಾಡುವ ಯಾವುದೇ ಮಾತು ಇಲ್ಲ. ಪ್ರಶ್ನೆ, ये नॉलेज कोटों में कोई ही समझते व धारण करते ऐसा क्यों? ಈ ಒಂದು ಜ್ಞಾನ ಕೋಟಿಯಲ್ಲಿ ಕೆಲವರು ಅರ್ಥ ಮಾಡ್ಕೊತಾರೆ, ಧಾರಣೆ ಮಾಡ್ಕೊತಾರೆ, ಈ ರೀತಿ ಯಾಕೆ? ಉತ್ತರ ಆಗಿದೆ, क्योंकि तुम सब नई बातें सुनते हो, तुम कहते हो परमात्मा बिंदी मिसाल है तो सुनकर मूंझ जाते. ಯಾಕೆಂದರೆ ತಾವು ಹೊಸ ಮಾತುಗಳನ್ನು ತಿಳಿಸ್ತೀರಿ. ನೀವಂತೀರ ಪರಮಾತ್ಮ ಬಿಂದು ಸಮಾನ ಇದ್ದಾರೆ, ಇದನ್ನ ಕೇಳಿ ಅವರು ತಬ್ಬಿಬ್ಬಲಾಗ್ತಾರೆ. ಶಾಸ್ತ್ರೋं में तो ये सब बातें सुना ही नहीं. ಶಾಸ್ತ್ರಗಳಲ್ಲಿ ಈ ಎಲ್ಲ ವಿಷಯಗಳನ್ನ ಕೇಳೇ ಇಲ್ಲ. इतना समय जो भक्ति की है वो खींचती है, इसलिए जल्दी समझते नहीं. ಇಷ್ಟೆಲ್ಲ ಸಮಯದವರೆಗೂ ಏನೆಲ್ಲ ಭಕ್ತಿ ಮಾಡಿದರೆ ಅದು ಸೆಳೀತಾ ಇರುತ್ತೆ, ಅದಕ್ಕೆ ಬೇಗ ಅರ್ಥ ಮಾಡ್ಕೊಳ್ಳೋದಿಲ್ಲ. कोई कोई फिर ऐसे परवाने भी निकलते जो कहते बाबा हम तो विश्व के मालिक जरूर बनेंगे. ಕೆಲವರು ಆ ರೀತಿ ದುಂಬಿಗಳು ಬರ್ತಾರೆ, ಅಂತಾರೆ ಬಾಬಾ ನಾವು ವಿಶ್ವದ ಮಾಲೀಕರು ಖಂಡಿತ ಆಗ್ತೀವಿ. हमें ऐसे बाबा मिला, हम छोड़कर कैसे जा सकते हैं. ನಮಗೆ ಅಂಥ ತಂದೆ ಸಿಕ್ಕಿದರೆ ನಾವು ಯಾವ ರೀತಿ ಬಿಡಕ್ಕೆ ಸಾಧ್ಯ? सब कुछ न्योछावर करने की उछल आ जाती. ಎಲ್ಲವನ್ನ ಸಮರ್ಪಣೆ ಮಾಡುವಂತಹ ಉಮಂಗ ಅವರಲ್ಲಿ ಬರುತ್ತೆ. ಆಡಾಗಿದೆ, दूर देश के रहने वाले आए देश पर है. ದೂರ ದೇಶದಲ್ಲಿ ಇರುವಂಥವರು ಪರಾಯ ದೇಶಕ್ಕೆ ಬಂದಿದ್ದಾರೆ. ಓಂ ಶಾಂತಿ. मीठे मीठे रूहानी बच्चे अच्छी तरह जानते हैं कि हम मुसाफिर हैं. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಚೆನ್ನಾಗಿ ತಿಳ್ಕೊಂಡಿದ್ದೀರಾ, ನಾವೆಲ್ಲ ಪ್ರಯಾಣಿಕರಾಗಿದ್ದೀವಿ. ये हमारा देश नहीं, ये बेहद का नाटक बहुत बड़ा मांडवा. ಇದು ನಮ್ಮ ದೇಶ ಅಲ್ಲ, ಅನಂತವಾದ ನಾಟಕ ಬಹಳ ದೊಡ್ಡ ಮಂಟಪ ಆಗಿದೆ. कितनी बड़ी बड़ी बत्तियां हैं, ये सदै जलती रहती. ಎಷ್ಟೆಲ್ಲ ದೊಡ್ಡ ದೊಡ್ಡ ಬತ್ತಿಗಳಿದೆ, ಇದು ಸದಾ ಉರಿತಾ ಇರುತ್ತೆ. आत्मा जानती है हम सब एक्टर्स हैं और नंबरवार अपने पार्ट अनुसार पूरे टाइम पर आते ही यह पार्ट बचा. ಆತ್ಮಕ್ಕೆ ಅರಿವಿದೆ ನಾವೆಲ್ಲ ಪಾತ್ರಧಾರಿಗಳು, ನಂಬರ್ವಾರ್ ನಮ್ಮ ಪಾತ್ರದ ಅನುಸಾರ ಪೂರ್ತಿ ಸಮಯದಲ್ಲಿ ಬರ್ತೀವಿ ನಮ್ಮ ಪಾತ್ರವನ್ನು ಅಭಿನಯ ಮಾಡೋದಕ್ಕೆ. ಪಹಲೆ ವಾಪಸ್ ಘರ್ ಜಾಕರ್ ಫಿರ್ ಯಹಾ ಆತೆ ಹೋ. ಮೊಟ್ಟ ಮೊದಲು ನಾವು ಮನೆಗೆ ಹೋಗಿ ಮತ್ತೆ ಇಲ್ಲಿ ಬರ್ತೀವಿ. ये अच्छी तरह से समझने और धारण करने की बातें. ಇವೆಲ್ಲ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಧಾರಣೆ ಮಾಡುವ ವಿಷಯಗಳಾಗಿದೆ. नाटक के एक्टर्स होते, अगर एक दो के ऑक्यूपेशन को ना जाने तो उनको क्या कहेंगे. ನಾಟಕದಲ್ಲಿ ಪಾತ್ರಧಾರಿಗಳಿರ್ತಾರೆ, ಒಬ್ಬರು ಇನ್ನೊಬ್ಬರ ಕರ್ತವ್ಯವನ್ನ ತಿಳ್ಕೊಂಡಿಲ್ಲ ಅಂದರೆ ಏನು ತಿಳಿಸಕ್ಕೆ ಸಾಧ್ಯ? ड्रामा के आदि मध्य अंत को जानने से तुम ये बन जाते. ಡ್ರಾಮಾದ ಆದಿ ಮಧ್ಯ ಅಂತ್ಯವನ್ನ ತಾವು ತಿಳಿದಾಗ ತಾವು ಈ ರೀತಿ ಆಗ್ತೀರಾ. तो ये पढ़ाई सबसे न्यारी हुई. बाप बीज रूप है, नॉलेजफुल. ಅಂದ ಮೇಲೆ ಈ ವಿದ್ಯೆ ಎಲ್ಲದಕ್ಕಿಂತ ಅತೀತವಾಗಿದೆ. ತಂದೆ ಬೀಜ ರೂಪರು, ಜ್ಞಾನವಂತರಾಗಿದೆ. जैसे वो कॉमन बीज और जाड़ होते उसको जानते हो ना. ಯಾವ ರೀತಿ ಅಲ್ಲಿ ಸಾಧಾರಣವಾದ ಬೀಜ
ಮತ್ತೆ ವೃಕ್ಷ ಇರುತ್ತೆ, ಅದರ ಹರಿವಿದೆಯಲ್ಲ. पहले पहले छोटे छोटे पत्ते निकलते, फिर बड़े होते होते झाड़ कितना वृद्धि को पाता, कितना समय लगता है. ಮೊಟ್ಟ ಮೊದಲು ಸಣ್ಣ ಸಣ್ಣ ಎಲೆಗಳು ಬರುತ್ತೆ, ದೊಡ್ಡದಾಗ್ತಾ ಆಗ್ತಾ ವೃಕ್ಷ ಎಷ್ಟು ವೃದ್ಧಿಯನ್ನು ಪಡೆಯುತ್ತೆ, ಎಷ್ಟು ಸಮಯ ಹಿಡಿಸುತ್ತಲ್ಲ. तुम्हारी बुद्धि में ये ज्ञान है, बाप तो एक ही बार आते. ತಮ್ಮ ಬುದ್ಧಿಯಲ್ಲಿ ಜ್ಞಾನ ಇದೆ, ಬಾಬಾ ಒಂದೇ ಸಲ ಬರ್ತಾರೆ. मीठे मीठे बच्चे, ये अनादि अविनाशी ड्रामा है. बाप है स्वर्ग का रचयिता, हेवनली गॉड फादर. ಮಧುರಾತಿ ಮಧುರ ಮಕ್ಕಳೇ, ಇದು ಅನಾದಿ ಅವಿನಾಶಿ ಡ್ರಾಮಾ ಆಗಿದೆ. ತಂದೆಯಾಗಿದ್ದರೆ ಸ್ವರ್ಗದ ರಚಯಿತ, हेवनली गॉड फादर. हेवन स्थापन करने बाबा को आना पड़ता है. गायन भी है, दूर देश का रहने वाला ये ರಾವಣ ರಾಜ್ ಪರಾಯ है. ಸ್ವರ್ಗ ಸ್ಥಾಪನೆ ಮಾಡುವ ತಂದೆನೂ ಬರಬೇಕಾಗತ್ತಲ್ಲ, ಅದಕ್ಕೆ ಗಾಯನ ಇದೆ, ದೂರ ದೇಶದಲ್ಲಿ ಇರುವಂಥವ್ರು. ಇದು ರಾವಣ ರಾಜ್ಯ, ಬೇರೆ ದೇಶ ಆಗಿದೆ ಅಲ್ಲ. रावण राज्य में राम को आना है, तुम्हारी बुद्धि में ही ज्ञान. ರಾವಣ ರಾಜ್ಯದಲ್ಲಿ ರಾಮನಿಗೆ ಬರಬೇಕಾಗುತ್ತೆ, ಇದು ನಿಮ್ಮ ಬುದ್ಧಿಯ ಜ್ಞಾನ ಆಗಿದೆ. तो बाप समझाते आत्माओं को कि तुम सब मुसाफिर हो, इकट्ठे तो पार्ट बजाने नहीं आएंगे. ಬಾಬಾ ತಿಳಿಸಿದರೆ, ನೀವೆಲ್ಲ ಆತ್ಮಗಳು ಎಲ್ಲರೂ ಯಾತ್ರಿಕರಾಗಿದ್ದೀರ, ಒಂದೇ ಸಲ ಪಾತ್ರವನ್ನು ಅಭಿನಯ ಮಾಡೋಕ್ಕೆ ಬರುವುದಿಲ್ಲ. तुमको मालूम है सबसे पहले होते ही देवताएं, उस समय और कोई नहीं. ತಮಗೆ ಗೊತ್ತಿದೆ, ಮೊಟ್ಟ ಮೊದಲು ಇರೋದೇ ದೇವತೆಗಳು, ಆ ಸಮಯದಲ್ಲಿ ಬೇರೆ ಯಾರೂ ಸಹ ಇರೋದಿಲ್ಲ. बहुत थोड़े होते फिर वृद्धि को पाते हैं. तुम आत्माएं शरीर छोड़ सब वहाँ आते हो. ಬಹಳ ಕಡಿಮೆ ಜನ ಇರ್ತಾರೆ, ಮತ್ತೆ ವೃದ್ಧಿಯನ್ನು ಪಡಿತಾ ಇರ್ತಾರೆ. ತಾವು ಆತ್ಮಗಳು ಶರೀರವನ್ನು ಬಿಟ್ಟು ಅಲ್ಲಿಗೆ ಬರ್ತೀರಾ. ये बाबा ने ही बुद्धि दी है, तुम आत्माओं को अब नॉलेज मिली. ಇದು ಬಾಬಾನೇ ಬುದ್ಧಿ ಕೊಟ್ಟಿದ್ದಾರೆ. ತಾವು ಆತ್ಮಗಳು ಈಗ ಜ್ಞಾನ ಸಿಕ್ಕಿದೆ ಅಲ್ಲ. हम बीज और झाड़ के आदि मध्य अंत को जानते. ನಾವು ಬೀಜ ಮತ್ತು ವೃಕ್ಷದ ಆದಿ ಮಧ್ಯ ಅಂತ್ಯವನ್ನು ತಿಳಿದಿದೆ. बीज ऊपर है, नीचे सारा वृक्ष फैला हुआ है. अभी झाड़ पूरा ही जर्जरीभूत. ಬೀಜ ಮೇಲೆ ಇದೆ, ಕೆಳಗಡೆ ವೃಕ್ಷ ಹರಡಿದೆ. ಈಗ ಇಡೀ ವೃಕ್ಷ ಶೀತಲಾವಸ್ಥೆಯಲ್ಲಿ ಬಂದಿದೆ. तुम बच्चे इस झाड़ के आदि मध्य अंत को जान गए हो. आगे ऋषि मुनियों से पूछते थे कि रचयिता और रचना के आदि मध्य अंत को जानते हो, तो नीति नीति कह देते थे. ಈಗ ತಾವು ಮಕ್ಕಳು ವೃಕ್ಷದ ಆದಿ ಮಧ್ಯ ಅಂತ್ಯವನ್ನು ತಿಳಿದಿದ್ರು. ಹಿಂದೆ ಋಷಿ ಮುನಿಗಳನ್ನು ಕೇಳ್ತಾ ಇದ್ರು, ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯ ಗೊತ್ತಿದೆಯಾ? ಅವರನ್ನವರು ಗೊತ್ತಿಲ್ಲ. जबकि वो भी नहीं जानते तो परंपरा से कैसे हो सकता. ಅವರಿಗೂ ಗೊತ್ತಿಲ್ಲ ಅಂದ ಮೇಲೆ ಪರಂಪರೆ ಯಾವ ರೀತಿ ಆಗಕ್ಕೆ ಸಾಧ್ಯ? ये सब बातें अच्छी तरह से धारण करनी है, बोलना नहीं. ಈ ಎಲ್ಲ ಮಾತುಗಳನ್ನು ಚೆನ್ನಾಗಿ ಧಾರಣೆ ಮಾಡಬೇಕು, ಮರಿಬಾರದಾಗಿದೆ. पढ़ाई तो पढ़नी है, पढ़ाई और योग बल से ही तुम पढ़ पाते. ವಿದ್ಯೆಯಂತೂ ಓದಲೇಬೇಕಾಗಿದೆ, ವಿದ್ಯೆ ಮತ್ತು ಯೋಗ ಬಲದಿಂದ ತಾವು ಪದವಿಯನ್ನು ಪಡಿತೀರಾ. पवित्र भी जरूर बनना है, सिवाय बाबा के और कोई पवित्र बनना सकता. ಪವಿತ್ರನು ಖಂಡಿತ ಆಗಬೇಕು, ಬಾಬೂರು ಬಿಟ್ಟು ಬೇರೆ ಯಾರು ಪವಿತ್ರ ಮಾಡೋದಕ್ಕೆ ಸಾಧ್ಯ ಇಲ್ಲ. विनाशी धन दान करते तो राजाई कुल में अथवा अच्छे कुल में जन्म लेते हैं. ವಿನಾಶಿ ಧನದ ದಾನವನ್ನು ಮಾಡಿದಾಗ ರಾಜ್ಯ ಕುಲ ಅಂದರೆ ಒಳ್ಳೆ ಕುಲದಲ್ಲಿ ಜನ್ಮವನ್ನು ಪಡಿತೀರಿ. तुम बच्चों को बहुत बड़े घर में जन्म मिला है, नई दुनिया तो बहुत छोटी होती.
ತಮ್ಮ ಮಕ್ಕಳಿಗೆ ಬಹಳ ದೊಡ್ಡ ಮನೆಯಲ್ಲಿ ಜನ್ಮ ಸಿಕ್ಕಿದೆ. ಹೊಸ ಪ್ರಪಂಚದಲ್ಲಿ ಬಹಳ ಸಣ್ಣದಾಗಿರುತ್ತೆ. सतयुग में देवताओं का जैसे एक गांव है. शुरू में बॉम्बे कितनी छोटी थी. ಸತ್ಯುಗದಲ್ಲಿ ದೇವತೆಗಳ ಸ್ಥಳ ಒಂದು ಹಳ್ಳಿಯ ಸಮಾನ ಇರುತ್ತೆ. ಆರಂಭದಲ್ಲಿ ಬಾಂಬೆ ಎಷ್ಟು ಸಣ್ಣದಾಗಿತ್ತಲ್ಲ. आप देखो कितना ವೃದ್ಧಿ को पाया है. ಆತ್ಮಾಯಿ ಸ ಪಾಠ ಬಜಾತೆ. ಈಗ ನೋಡಿ ಎಷ್ಟೊಂದು ವೃದ್ಧಿಯನ್ನು ಪಡೆದಿದೆ. ಆತ್ಮಗಳೆಲ್ಲ ತಮ್ಮ ಪಾತ್ರವನ್ನು ಅಭಿನಯ ಮಾಡ್ತಾರೆ. ಸ ಮುಸಾಫಿರ್ ಹೇ ಏಕ್ ಬಾಬಾ ಏಕ್ ಬಾರ್ ಕಾ ಮುಸಾಫಿರ್. ಎಲ್ಲರೂ ಯಾತ್ರಿಕರು. ತಂದೆ ಒಂದೇ ಸಲ ಯಾತ್ರೆಯನ್ನು ಮಾಡ್ತಾರೆ. तो तुम भी एक ही बार मुसाफिर हो, तुम भी एक ही बार आते हो. ತಾವು ಸಹ ಒಂದೇ ಸಲ ಯಾತ್ರಿಕರಾಗ್ತೀರಾ, ಒಂದೇ ಸಲ ಬರ್ತೀರಾ. फिर पुनर्जन्म लेते पाठ बजाते ही रहते हो. अभी तुम अमर लोक में जाने के लिए अमर कथा सुनते. ಪುನರ್ಜನ್ಮವನ್ನು ಪಡಿತಾ ಪಾತ್ರವನ್ನು ಅಭಿನಯ ಮಾಡ್ತಾ ಬರ್ತೀರಿ. ಈಗ ತಾವು ಅಮರ ಲೋಕಕ್ಕೆ ಹೋಗಕ್ಕೋಸ್ಕರ ಅಮರ ಕಥೆಯನ್ನು ಕೇಳ್ತಾ ಇದ್ದೀರಿ. जिससे 21 जन्म ऊंच पद पाते हो. 21 पीढ़ी कहते हैं ना. पीढ़ी अर्थात बुढ़ापे तक. ಇದರಿಂದ ತಾವು 21 ಜನ್ಮದ ಉನ್ನತವಾದ ಪದವಿಯನ್ನು ಪಡಿತೀರಿ. 21 ಪೀಳಿಗೆ ಅಂತಾರಲ್ಲ. ಪೀಳಿಗೆ ಅಂದರೆ ವೃದ್ಧ ಅವಸ್ಥೆಯವರೆಗೂ. फिर दूसरा शरीर आप ही लेंगे. अकाली मृत्यु नहीं होगा. ನಂತರ ನಾವೇ ಶರೀರವನ್ನು ಪಡಿತೀವಿ. ಅಲ್ಲಿ ಸಮಯಕ್ಕೆ ಮುಂಚೆ ಮೃತ್ಯುವನ್ನು ಪಡೆಯೋದಿಲ್ಲ. वो है ही अमर लोक. काल का नाम नहीं. ಅದಕ್ಕೆ ಅಮರ ಲೋಕ ಅಂತೀವಿ. ಸಮಯದ ಹೆಸರಲ್ಲ. अचानक मृत्यु होती नहीं. तुम एक शरीर छोड़ दूसरा लेते. ಇದ್ದಕ್ಕಿದ್ದಂಗೆ ಮೃತ್ಯು ಆಗೋದಿಲ್ಲ. ತಾವು ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಪಡಿತೀವಿ. दुख की कोई बात नहीं है. सरप को दुख होता है क्या. ಅಲ್ಲಿ ದುಃಖದ ಮಾತೇ ಇರೋದಿಲ್ಲ. ಹಾವಿಗೆ ದುಃಖ ಆಗುತ್ತೇನು. ಅವ್ರಿಗೆ ಖುಷಿ ಹೋಗಿ ಅಭಿ ತುಮಕೋ ಆತ್ಮ ಕಾ ಜ್ಞಾನ ಮಿಲ. ಹಾವಿಗೆ ಖುಷಿ ಆಗುತ್ತೆ, ನಾನು ಹೊರೆ ಬಿಟ್ಟು ಹೊಸದನ್ನು ಪಡಿತೀನಿ ಅಂತ. ಈಗ ತಮಗೆ ಆತ್ಮದ ಜ್ಞಾನ ಸಿಕ್ಕಿದೆ ಅಲ್ವಾ. ಆತ್ಮ ಹಿ ಸಬ್ ಕುಚ್ ಕರ್ತಿ. ಆತ್ಮ ಮೇ ಹಿ ಬುದ್ಧಿ ಹೈ. ಆತ್ಮನೇ ಎಲ್ಲವನ್ನ ಮಾಡುತ್ತೆ. ಆತ್ಮದಲ್ಲಿ ಬುದ್ಧಿ ಇದೆ. ಶರೀರ್ ತೋ ಬಿಲ್ಕುಲ್ ಅಲಗ್ ಹೈ. ಉನ್ಮೇ ಆತ್ಮ ನಾ ಹೋತಿ ತೋ ಶರೀರ್ ಚಲನಾ ಸ. ಶರೀರ ಅಂತೂ ಬಿಲ್ಕುಲ್ ಬೇರೆಯಾಗಿದೆ. ಅದರಲ್ಲಿ ಆತ್ಮ ಇಲ್ಲ ಅಂದರೆ ಶರೀರ ನಡೆಯಕ್ಕೆ ಸಾಧ್ಯ ಇಲ್ಲ. कैसे शरीर बनता, आत्मा कैसे प्रवेश करती. हर चीज ವಂಡರ್ಫುಲ್ है ना. ಯಾವ ರೀತಿ ಶರೀರ ತಯಾರಾಗುತ್ತೆ, ಯಾವ ರೀತಿ ಆತ್ಮ ಅದರಲ್ಲಿ ಪ್ರವೇಶ ಆಗುತ್ತೆ, ಪ್ರತಿಯೊಂದು ವಸ್ತು ಆಶ್ಚರ್ಯ ಅಲ್ವಾ. बाबा कहते मीठे मीठे बच्चे तुम्हारा स्वर्ग का वंडरफुल वर्ल्ड है. ರಾವಣ ರಾಜ್ಯ में 7 ವಂಡರ್ಸ್ दिखाते. ಬಾಬಾ ತಿಳಿಸ್ತಿದ್ದಾರೆ, ಮಧುರಾತಿ ಮಧುರ ಮಕ್ಕಳೇ, ನಿಮ್ಮ ಸ್ವರ್ಗ ಬಹಳ ವಂಡರ್ಫುಲ್ ಆಗಿರುತ್ತೆ. ರಾವಣನ ರಾಜ್ಯದಲ್ಲಿ 7 ವಂಡರ್ಸ್ ಅನ್ನು ತೋರಿಸ್ತಾರೆ. राम राज्य में बाबा का एक ही वंडरफुल स्वर्ग है जो आधा कल्प कायम रहता. ರಾಮ ರಾಜ್ಯದಲ್ಲಿ ತಂದೆದು ಒಂದೇ ವಂಡರ್ಫುಲ್ ಸ್ವರ್ಗ ಆಗಿದೆ. ಅರ್ಧ ಕಲ್ಪ ಸ್ಥಿರವಾಗಿ ಇರುತ್ತೆ. मनुष्यों ने देखा भी नहीं तो भी सबके मुख से स्वर्ग का नाम जरूर निकलता. ಮನುಷ್ಯರು ಎಂದೂ ನೋಡೇ ಇಲ್ಲ, ಆದರೂ ಎಲ್ಲರ ಬಾಯಲ್ಲಿ ಸ್ವರ್ಗದ ಮಾತು ಬರುತ್ತೆ. अभी तुम बुद्धि से जानते हो, कोई कोई ने साक्षात्कार भी किया है. ಈಗಂತೂ ತಾವು ಬುದ್ಧಿಯಿಂದ ಅರ್ಥ ಮಾಡ್ಕೊಂತೀರ. ಕೆಲವರಂತೂ ಸಾಕ್ಷಾತ್ಕಾರನೂ ಮಾಡಿದ್ದಾರೆ. बाबा ने भी विनाश और अपनी राजधानी देखी. अर्जुन को भी साक्षात्कार में दिखाया ना. ಬಾಬೂರು ಸಹ ವಿನಾಶ ಮತ್ತು ತಮ್ಮ ರಾಜಧಾನಿಯನ್ನು ನೋಡಿದರು.
ಅರ್ಜುನನಿಗೂ ಸಾಕ್ಷಾತ್ಕಾರ ಮಾಡಿಸಿದ್ರಲ್ಲ. अब बरोबर ये है गीता एपिसोड। बाबा बताते हैं कि बच्चे ये है पुरुषोत्तम संगम युग। ಇದು ಖಂಡಿತವಾಗಿ ಗೀತೆಯ ಎಪಿಸೋಡ್ ಸಮಯ ಆಗಿದೆ. ಬಾಬಾ ತಿಳಿಸ್ತಾರೆ, ಮಕ್ಕಳೇ, ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ. जबकि मैं आकर तुम बच्चों को राजयोग सिखाता हूँ और इतना ऊंच बनाता हूँ। ಈಗ ನಾನು ಬಂದು ಮಕ್ಕಳಿಗೆ ರಾಜಯೋಗವನ್ನು ಕಲಿಸ್ಕೊಡ್ತೀನಿ, ಇಷ್ಟು ಉತ್ತಮನಾಗಿ ಮಾಡ್ತೀನಿ. दुनिया में इन बातों को कोई नहीं जानते, तुम बहुत मौज से रहते। ಪ್ರಪಂಚದಲ್ಲಿ ಈ ಮಾತುಗಳು ಯಾರಿಗೂ ಗೊತ್ತಿಲ್ಲ, ತಾವಂತೂ ಬಹಳ ಮೋಜಿನಲ್ಲಿ ಇರ್ತೀರ. यहाँ मनुष्य मरते तो दीपक जगाते हैं कि आत्मा को अंधेरा ना हो। ಇಲ್ಲಿ ಮನುಷ್ಯರು ಸತ್ತರೆ ದೀಪವನ್ನು ಬೆಳಗಿಸಲಾಗುತ್ತೆ, ಆತ್ಮ ಅಂಧಕಾರದಲ್ಲಿ ಹೋಗದಿರಲಿ. सतयुग में ऐसी बातें नहीं होती, सतयुग में सब आत्माओं का दीपक जगा रहता है। ಸತ್ಯುಗದಲ್ಲಿ ಇಂಥ ವಿಷಯಗಳೇ ಇರೋದಿಲ್ಲ, ಸತ್ಯುಗದಲ್ಲಿ ಎಲ್ಲ ಆತ್ಮಗಳ ದೀಪ ಬೆಳಕಿರುತ್ತೆ. घर घर में सोच रहा होता, यहाँ फिर मनुष्य घर घर में बत्तियां जलाते। ಅಲ್ಲಿ ಮನೆ ಮನೆಯಲ್ಲೂ ಬೆಳಕಿರುತ್ತೆ, ಇಲ್ಲಿ ಮತ್ತೆ ಮನೆ ಮನೆಯಲ್ಲಿ ಬತ್ತಿಗಳನ್ನು ಬೆಳಗಿಸ್ತಾರೆ. बाबा कहते इन सब बातों को अच्छी तरह बुद्धि में धारण करो। ಬಾಬಾ ತಿಳಿಸ್ತಾರೆ, ಈ ಎಲ್ಲ ಮಾತುಗಳನ್ನು ಚೆನ್ನಾಗಿ ಬುದ್ಧಿಯಲ್ಲಿ ಧಾರಣೆ ಮಾಡಿ. ಬಾಪ್ और ರಾಜಧಾನಿ को याद करते ಇರೋ, ತಂದೆ ಮತ್ತು ರಾಜಧಾನಿಯನ್ನ ನೆನಪು ಮಾಡ್ತಾ ಇರಿ. तुम जानते हो इतना समय हमने राजाई की, जो बहुत समय के बिछड़े हुए हैं उनसे ही बाप बातें करते हैं पढ़ाते। ತಮಗೆ ಗೊತ್ತಿದೆ, ಇಷ್ಟು ಸಮಯದಲ್ಲಿ ನಾವು ರಾಜ್ಯವನ್ನು ಮಾಡಿದ್ವಿ. ಯಾರು ಬಹಳ ಸಮಯದಿಂದ ದೂರ ಇರ್ತಾರೆ ಅವರೇ ಬಾಬೂರನ್ನ ಸೇರ್ತಾರೆ, ಬಾಬಾ ಅವರ ಜೊತೆ ಮಾತಾಡ್ತಾರೆ, ಓದಿಸ್ತಾರೆ. बच्चे जानते इस समय के बातों के ही त्योहार मनाते हैं। ಶಿವ ಜಯಂತಿ ಭಾರತ में ही मनाते। ಮಕ್ಕಳಿಗೆ ಗೊತ್ತಾಗಿದೆ, ಈ ಸಮಯದ ಮಾತುಗಳ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ. ಶಿವ ಜಯಂತಿ ಭಾರತದಲ್ಲಿ ಆಚರಣೆ ಮಾಡ್ತೀವಲ್ಲ. ಶಿವ ಹೇ ऊंचते ऊंच भगवान, वो ಭಾರತ में कैसे आते? ಶಿವ ಬಾಬಾ ಉನ್ನತವಾದ ಭಗವಂತ ಆಗಿದೆ, ಅವರು ಭಾರತದಲ್ಲಿ ಯಾವ ರೀತಿ ಬರ್ತಾರೆ? उसने खुद बताया है कि मुझे प्रकृति का आधार लेकर आना पड़ता, तब तो बोलते हैं। ಅವರು ಸ್ವಯಂ ತಿಳಿಸಿದರೆ ನಾನು ಪ್ರಕೃತಿಯ ಆಧಾರವನ್ನು ಪಡೆದು ಬರ್ತೀನಿ, ಆವಾಗೆ ಮಾತಾಡಕ್ಕೆ ಸಾಧ್ಯ ಅಲ್ವಾ? नहीं तो बच्चों को ज्ञान श्रृंगार कैसे कराए, अब तुम्हारा श्रृंगार हो रहा। ಇಲ್ಲ ಅಂದರೆ ಮಕ್ಕಳಿಗೆ ಜ್ಞಾನ ಶೃಂಗಾರ ಯಾವ ರೀತಿ ಮಾಡಿಸೋದು? ಈಗ ನಿಮ್ಮ ಶೃಂಗಾರ ಆಗ್ತಾ ಇದೆ ಅಲ್ಲ. तुम फिर दूसरों का करा रहे हो, मनुष्य से देवता बनने का ये है बहुत सहज। ನಂತರ ತಾವು ಇತರರಿಗೂ ಮಾಡಿಸ್ತಿದ್ದೀರ, ಮನುಷ್ಯರಿಂದ ದೇವತೆಯಾಗಿ ಮಾಡೋದಕ್ಕೆ. ಇದು ಎಷ್ಟು ಸಹಜ ಅಲ್ವಾ? परंतु मनुष्यों की बुद्धि ऐसी डल हो गई जो कुछ भी समझते नहीं, टाइम लेते हैं। ಆದರೆ ಮನುಷ್ಯರ ಬುದ್ಧಿ ಎಷ್ಟು ಡಲ್ ಆಗಿಬಿಟ್ಟಿದೆ ಅಂದರೆ ಏನು ಅರಿವೇ ಆಗೋದಿಲ್ಲ, ಸಮಯ ತಗೊಳುತ್ತಲ್ಲ. तुम प्रदर्शनी में सब बातें समझाते हो, मैं आया जैसे समझाया सब ड्रामा। ತಾವು ಪ್ರದರ್ಶನಿಯಲ್ಲಿ ಎಲ್ಲ ವಿಷಯಗಳನ್ನು ತಿಳಿಸ್ತೀರಿ, ನಾನು ಬರ್ತೀನಿ, ಯಾವ ರೀತಿ ತಿಳಿಸ್ತೀನಿ, ಎಲ್ಲ ಡ್ರಾಮಾ ಆಗಿದೆ. फिक्रात की कोई बात नहीं, बच्चे कहते बाबा माता बहुत मारते, निकलता फोटो में कोई है। ಚಿಂತೆ ಮಾಡುವ ವಿಷಯನೇ ಇಲ್ಲ. ಮಕ್ಕಳಂತಾರೆ, ಬಾಬಾ ಬಹಳಷ್ಟು ತಲೆ ಚೆಚ್ಕೊಂತೀವಿ, ಬಹಳ ಕಡಿಮೆ, ಕೋಟಿಯಲ್ಲಿ ಕೆಲವರು ಬರ್ತಾರೆ.
सो तो होगा तुम कहते हो परमात्मा बिंदी ಇದಂತೂ ಆಗೇ ಆಗತ್ತೆ. ತಾವೇ ಅಂತೀರಾ ಪರಮಾತ್ಮ ಬಿಂದಿ ಆಗಿದ್ದಾರೆ. शास्त्रों में ऐसी बात नहीं इसलिए मूंझ पड़े हैं तुम भी पहले नहीं मानते. ಶಾಸ್ತ್ರಗಳಲ್ಲಿ ಇಂತಹ ಮಾತುಗಳಿಲ್ಲ, ಅದಕ್ಕೆ ತಬ್ಬಿಬ್ಬಲಾಗಿದ್ದಾರೆ. ನೀವು ಮೊದಲು ನಂಬ್ತಿರ್ಲಿಲ್ವಲ್ಲ. कोई कोई तो 2 वर्ष भी समझने में लगे चले जाते फिर आते हैं. ಕೆಲವರಿಗಂತಲೂ 2 ವರ್ಷ ಅರ್ಥ ಮಾಡ್ಕೊಳಕ್ಕಿಡಿಸ್ತು, ಹೋಗ್ಬಿಡ್ತಾರೆ ಮತ್ತೆ ಬರ್ತಾರೆ. इतना सहज भक्ति छूटती नहीं वह अपनी और खींचती है ये भी ड्रामा में पार्ट. ಇಷ್ಟು ಸಹಜವಾಗಿ ಭಕ್ತಿ ಬಿಡೋದಿಲ್ಲ, ಅದು ತನ್ನ ಕಡೆ ಸೆಳೆಯುತ್ತಾ ಮಾಡುತ್ತೆ. ಇದು ಸಹ ಡ್ರಾಮಾದಲ್ಲಿ ಪಾತ್ರ ಇದೆ. सिवाय तुम ब्राह्मणों के और कोई नहीं जानते. विराट रूप का भी अर्थ समझा है ये है तुम्हारे बाजू. ತಾವು ಬ್ರಾಹ್ಮಣರು ಬಿಟ್ಟು ಬೇರೆ ಯಾರಿಗೂ ಅರಿವಿಲ್ಲ. ವಿರಾಟ ರೂಪದ ಅರ್ಥ ತಿಳ್ಕೊಂಡಿದ್ದೀರಾ, ಇದಕ್ಕೆ ಉಲ್ಟಾ ಪುಲ್ಟಾ ಆಟ ಅಂತ ಹೇಳಲಾಗತ್ತೆ. ತುಮ್ ಚಕ್ರ ಲಗಾತೆ ಹೋ ಇಸ್ಕೋ ವಿರಾಟ್ ನಾಟಕ ಕಹ ಜಾತೆ. ತಾವು ಚಕ್ರವನ್ನ ಸುತ್ತುತ್ತೀರ, ಇದಕ್ಕೆ ವಿರಾಟ ನಾಟಕ ಅಂತ ಹೇಳ್ಬೋದು. इसका भी तुमको ज्ञान है उन कॉलेजों में तो क्या क्या पढ़ते रहते. ಇದರ ಒಂದು ಜ್ಞಾನನೂ ನಿಮ್ಮಲ್ಲಿದೆ. ಹೊರಗಡೆ ಕಾಲೇಜಲ್ಲಿ ಏನೆಲ್ಲ ಓದ್ತಿರ್ತಾರೆ. यहाँ वो बात नहीं साइंस वृद्धि को पाती रहती उनसे विनाश हो. ಇಲ್ಲಿ ಆ ಮಾತಿಲ್ಲ. ಸೈನ್ಸ್ ವೃದ್ಧಿಯನ್ನು ಪಡಿತಾ ಇರುತ್ತೆ, ಅದರಿಂದ ವಿನಾಶ ಆಗುತ್ತೆ. अभी बल तुम समझाएंगे परंतु बिरला कोई मानेगा जो कहेगा ये तो बहुत अच्छी बात है ये तो रोज पढ़ना चाहिए. ಈಗಂತೂ ತಾವು ತಿಳಿಸ್ತೀರ, ಆದರೆ ಕೋಟಿಯಲ್ಲಿ ಕೆಲವರು ಆ ರೀತಿ ಸಿಗ್ತಾರೆ ಅಂತಾರೆ, ಇದಂತೂ ತುಂಬ ಒಳ್ಳೆ ಮಾತಾಗಿದೆ, ಇದನ್ನ ತಿಳ್ಕೋಬೇಕು. कितना भी काम हो परंतु कहेंगे हमको तो बाबा से वर्षा जरूर लेना ये तो अतः अनगिनित कमाई है. ಬಲ್ಲೆ ಎಷ್ಟೇ ಕೆಲಸ ಇರಲಿ ಅಂತಾರೆ, ನಾವಂತೂ ತಂದೆಯಿಂದ ಆಸ್ತಿ ಖಂಡಿತ ಪಡಿತೀವಿ, ಇದಂತೂ ಅನಂತವಾದ ಲೆಕ್ಕ ಇಲ್ಲದ ಸಂಪಾದನೆಯಾಗಿದೆ. बाबा कहते बच्चे मेरी बुद्धि में सारी जान की नॉलेज है सो अभी तुम समझ रहे. ಬಾಬಾ ತಿಳಿಸ್ತಾರೆ, ಮಕ್ಕಳೇ ನನ್ನ ಬುದ್ಧಿಯಲ್ಲಿ ಇಡೀ ಸೃಷ್ಟಿಯ ವೃಕ್ಷದ ಜ್ಞಾನ ಇದೆ, ಅದು ಈಗ ತಮಗೆ ತಿಳಿಸ್ತಾ ಇದ್ದೀನಿ, ತಾವು ತಿಳ್ಕೊಂತಾ ಇದ್ದೀರಾ. बाप जो समझाते हैं वो एक्यूरेट है, एक सेकंड ना मिले दूसरे से कितनी महीनता है. ಬಾಬಾ ಏನು ತಿಳಿಸ್ತಾರೆ ಇದು ಬಹಳ ಕರೆಕ್ಟ್ ಆಗಿದೆ. 1 ಸೆಕೆಂಡು ಇನ್ನೊಂದರ ಜೊತೆ ಮಿಲನ ಆಗಲ್ಲ, ಎಷ್ಟು ಸೂಕ್ಷ್ಮತೆ ಇದೆಯಲ್ಲ. तुमने कितने चक्कर लगाए ये ड्रामा जो मिसाल चलता है. ತಾವು ಇಷ್ಟೆಲ್ಲ ಚಕ್ರವನ್ನು ಸುತ್ತಿದ್ರಿ, ಈ ಡ್ರಾಮಾ ಏನಿನ ಸಮಾನ ನಡೀತಾ ಇರುತ್ತೆ, ಅಂದರೆ ಮೆಲ್ಲ ಮೆಲ್ಲಗೆ ನಡೆಯುತ್ತೆ. एक ही चक्र को 5000 वर्ष लगते हैं उसमें सारा खेल चलता. ಒಂದೇ ಚಕ್ರಕ್ಕೆ 5000 ವರ್ಷ ಇಡಿಸುತ್ತೆ, ಅದರಲ್ಲಿ ಎಲ್ಲ ನಾಟಕ ನಡೀತಾ ಇರುತ್ತೆ. उसको ही जानना है वहाँ गए भी फर्स्ट क्लास होंगी. ಅದನ್ನೇ ಅರ್ಥ ಮಾಡ್ಕೊಳ್ಳಿ, ಅಲ್ಲಿ ಹಸುಗಳು ಸಹ ಫಸ್ಟ್ ಕ್ಲಾಸ್ ಆಗಿರುತ್ತೆ. जैसे आपका पद वैसे फर्नीचर वैसा मकान बमका होता है. ಯಾವ ರೀತಿ ನಿಮ್ಮ ಪದವಿ ಆ ರೀತಿ ಫರ್ನಿಚರ್, ಅದೇ ರೀತಿ ಮನೆ ಎಲ್ಲ ಬಹಳ ಶೋಭೆಯಿಂದ ಇರುತ್ತೆ. ಖುಷಿ भी आत्मा को ही होती हमारी आत्मा गुप्त हुई ना. ಖುಷಿನೂ ಆತ್ಮಕ್ಕೆ ಆಗುತ್ತೆ, ನಮ್ಮ ಆತ್ಮ ಗುಪ್ತ ಆಯ್ತಲ್ಲ. हमारी आत्मा तृप्त हुई, तृप्त परमात्मा को नहीं कहा जाता, कहेंगे तुम्हारी आत्मा तृप्त हुई. हाँ बाबा तृप्त हुई. ಆತ್ಮಕ್ಕೆ ತೃಪ್ತಿ ಆಗುತ್ತೆ, ಪರಮಾತ್ಮನಿಗೆ ತೃಪ್ತಿ ಅಂತ ಹೇಳಕ್ಕಾಗಲ್ಲ. ಕೇಳ್ತಾರೆ, ನಿಮ್ಮ ಆತ್ಮಕ್ಕೆ ತೃಪ್ತಿ ಆಯ್ತಾ?
हाँ बाबा तृप्ति आयತು. तो ये सब खेल चलता आया है. बाबा जो समझाते ये भी ड्रामा की खेल. ಇದೆಲ್ಲ ಆಟ ನಡೀತಾ ಬಂದಿದೆ. ಬಾಬಾ ಏನೆಲ್ಲ ತಿಳಿಸ್ತಾರೆ ಡ್ರಾಮಾದಲ್ಲಿ ಆಟ ಇದೆ. अब बाप तुमको रिज्यूमिनेट करते, तुम्हारी काया कल्पवृक्ष समान बन जाए. ಈಗ ಬಾಬಾ ನಿಮ್ಮನ್ನ ಪರಿವರ್ತನೆ ಮಾಡ್ತಿದ್ದಾರೆ. ನಿಮ್ಮ ದೇಹ ಕಲ್ಪವೃಕ್ಷ ಸಮಾನ ಆಗುತ್ತೆ. नाम ही है अमर लोक, आत्मा भी अमर है, काल काना से. ಹೆಸರೇ ಆಗಿದೆ ಅಮರ ಲೋಕ. ಆತ್ಮ ಅಮರ ಆಗಿದೆ, ಸಮಯ ಅದನ್ನು ತಿನ್ನೋದಿಲ್ಲ. बाबा तुम्हारी आत्मा से बातें करते हैं. अकाल आत्मा जो इस तख्त पर बैठे हैं उनसे बातें करते. बाबा ನಿಮ್ಮ ಆತ್ಮಗಳ ಜೊತೆ ಮಾತಾಡ್ತಾರೆ. ಆತ್ಮ ಅಕಾಲ ಸಿಂಹಾಸನದಲ್ಲಿ ಕೂತಿದೆ, ಅದರ ಜೊತೆಗೆ ಮಾತಾಡ್ತಾರೆ. आत्मा इन कानों से सुनते हैं, हम आत्माओं को ही बाबा पढ़ाने आते. ಆತ್ಮ ಈ ಕಿವಿಗಳಿಂದ ಕೇಳುತ್ತೆ. ನಾವು ಆತ್ಮಗಳು ತಂದೆಯಿಂದ ಓದಕ್ಕೆ ಬಂದಿದೆ. बाप की दृष्टि हमेशा आत्माओं पर रहती है. ತಂದೆಯ ದೃಷ್ಟಿ ಸದಾ ಆತ್ಮಗಳ ಮೇಲೆ ಇರುತ್ತೆ. तुमको भी बाबा समझाते हमेशा बाई बाई की दृष्टि रखो. ತಮಗೂ ಸಹ ಬಾಬಾ ತಿಳಿಸ್ತಾರೆ, ಸದಾ ಸಹೋದರ ಸಹೋದರತ್ವನ ದೃಷ್ಟಿಯನ್ನ ಇಡಿ. बाई से हम बात करते फिर क्रिमिनल दृष्टि ना जाए. ये प्रैक्टिस बहुत अच्छी है. ಸಹೋದರನ ಜೊತೆಗೆ ನಾವು ಮಾತಾಡ್ತಾ ಇದ್ದೀವಿ, ಮತ್ತೆ ವಿಕಾರಿ ದೃಷ್ಟಿ ಹೋಗಕ್ಕೆ ಸಾಧ್ಯ. ಈ ಅಭ್ಯಾಸ ಬಹಳ ಚೆನ್ನಾಗಿ ಬೇಕಾಗಿದೆ. हम आत्मा है, हमने इतने जन्म ले पार्ट बजाए. हम पुण्य आत्मा थे, हम ही पवित्र आत्मा बनते हैं. ನಾವು ಆತ್ಮ ಇಷ್ಟೆಲ್ಲ ಜನ್ಮವನ್ನ ಪಡೆದು ಪಾತ್ರವನ್ನ ಅಭಿನಯ ಮಾಡಿದ್ವಿ. ನಾವು ಪುಣ್ಯ ಆತ್ಮ ಆಗಿದ್ವಿ, ನಾವೇ ಪವಿತ್ರ ಆತ್ಮ ಆಗಿದ್ವಿ. सोने में ही काद पड़ती. जो आत्माएं पिछाड़ी को आएंगी उसको क्या कहेंगे. ಚಿನ್ನದಲ್ಲಿ ತುಕ್ಕು ಬೀಳತ್ತೆ. ಯಾವ ಆತ್ಮಗಳು ಬಹಳ ಅಂತಿಮ ಸಮಯದಲ್ಲಿ ಬರ್ತಾರೆ ಅವ್ರಿಗೆ ಏನಂತ ತಿಳಿಸೋದು. कुछ परसेंटेज सोने का होगा, बल पवित्र होकर जाते, परंतु पावन तो कम है. ಸ್ವಲ್ಪ ಪರ್ಸೆಂಟೇಜ್ ಚಿನ್ನವಾಗಿ ಇರ್ತಾರೆ, ಬಲೆ ಪವಿತ್ರವಾಗಿ ಹೋಗ್ತಾರೆ, ಆದರೆ ಪವರ್ ಕಡಿಮೆ ಇದೆಯಲ್ಲ. एक दो जन्म करके लिया उससे क्या हुआ. ಒಂದೆರಡು ಜನ್ಮವನ್ನ ಪಡೀತಾರೆ, ಅದರಿಂದ ಏನಾಗತ್ತೆ. बाबा जो मुरली चलाते वो है खजाना. जब तक बाबा दे तब तक तुम बाबा को याद करते रहो. ಬಾಬಾ ಏನು ಮುರಳಿ ನಡೆಸ್ತಾರೆ ಅದು ಖಜಾನೆ ಆಗಿದೆ. ಎಲ್ಲಿವರೆಗೂ ಬಾಬಾ ಕೊಡ್ತಾರೆ ಅಲ್ಲಿಯವರೆಗೂ ತಂದೆಯ ನೆನಪಿನಲ್ಲಿರಿ. याद से ही तुम एवर हेल्दी बनते हो. चुप होकर बैठने से भी बहुत फायदा है. ಮನ್ಮನಾಭವ್, ನೆನಪಿನಿಂದ ತಾವು ಸದಾ ಆರೋಗ್ಯವಂತರಾಗ್ತೀರಿ. ಸೈಲೆನ್ಸ್ ಆಗಿ ಕುತ್ಕೊಂಡಾಗ ಬಹಳ ಲಾಭ ಇದೆ. ಮನ್ಮನಾಭವ್, इसका अर्थ भी कोई नहीं जानते. बाबा ही हर बात का अर्थ समझ. ಇದರ ಅರ್ಥನೂ ಯಾರಿಗೂ ಅರಿವಾಗೋದಿಲ್ಲ. ಬಾಬಾ ಪ್ರತಿಯೊಂದು ಮಾತಿನ ಅರ್ಥವನ್ನ ತಿಳಿಸ್ತಾರೆ. यहाँ तो है अनर्थ, सबसे बड़ा अनर्थ है एक दो पर काम कटारी चलाना, जिससे आदि मध्य अंत दुख बात. ಇಲ್ಲಂತೂ ಅನರ್ಥ ಆಗಿದೆ. ಎಲ್ಲದಕ್ಕಿಂತ ದೊಡ್ಡ ಅನರ್ಥ ಒಬ್ಬರು ಇನ್ನೊಬ್ಬರ ಮೇಲೆ ಕಾಮ ವಿಕಾರದಲ್ಲಿ ನಡೆಯೋದು. ಇದರಿಂದ ಆದಿ ಮಧ್ಯ ಅಂತ್ಯ ದುಃಖವನ್ನೇ ಪಡಿತಾ ಬಂದಿದೆ. सबसे चीची हिंसा ये है, इसलिए इनको नरक कहा जाता. ಎಲ್ಲದಕ್ಕಿಂತ ಕೊಳಕಿನ ಹಿಂಸೆ ಇದಾಗಿದೆ, ಅದಕ್ಕೆ ಇದನ್ನ ನರಕ ಅಂತಾರೆ. स्वर्ग और नरक का भी कोई अर्थ नहीं समझते. वो है नंबर 1, नरक है ನಂಬರ್ ಲಾಸ್ಟ್. ಸ್ವರ್ಗ ಮತ್ತು ನರಕದ ಅರ್ಥವನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ.
ಸತ್ಯುಗ ನಂಬರ್ 1 ಆದರೆ ನರಕ ನಂಬರ್ ಲಾಸ್ಟ್ ಆಗಿದೆ. तुम जानते हो हम इस विश्व नाटक के एक्टर्स है, तुम नेति नेति नहीं कहे. ತಮಗೆ ಅರಿವಾಗಿದೆ, ನಾವು ವಿಶ್ವ ನಾಟಕದ ಪಾತ್ರಧಾರಿಗಳು. ನಾವು ಎಂದೂ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ತಿಳಿಸೋದಿಲ್ಲ. तुम श्रीमत से कितने अच्छे चित्र बनाते हो जो मनुष्य देखते ही खुश हो जाते और सहज ही समझ जाते. ತಾವು ಶ್ರೀಮತದಿಂದ ಎಷ್ಟು ಒಳ್ಳೆ ಚಿತ್ರಗಳನ್ನು ಮಾಡ್ತೀರಾ, ಮನುಷ್ಯ ನೋಡಿ ಖುಷಿ ಆಗ್ತಾರೆ, ಸಹಜವಾಗಿ ಅರ್ಥ ಮಾಡ್ಕೊಳ್ತಾರೆ. ये चित्र बनाना भी ड्रामा में नूंद है, पिछाड़ी को तुम याद में ही रहेंगे. ಈ ಚಿತ್ರಗಳು ತಯಾರು ಮಾಡೋದು ಡ್ರಾಮಾದಲ್ಲಿ ಫಿಕ್ಸ್ ಇದೆ, ಅಂತ್ಯದಲ್ಲಿ ತಾವು ನೆನಪಿನಲ್ಲೇ ಇರ್ತೀರಿ. सृष्टि चक्र भी बुद्धि में आ जाएगा, नई दुनिया कितना बनाता और पुरानी दुनिया कौन बनाता, ये सब तुम जानते. ಸೃಷ್ಟಿ ಚಕ್ರನು ಬುದ್ಧಿಯಲ್ಲಿ ಬಂದ್ಬಿಡುತ್ತೆ. ಹೊಸ ಪ್ರಪಂಚ ಯಾರು ಮಾಡ್ತಾರೆ, ಹಳೆ ಪ್ರಪಂಚ ಯಾರು ಮಾಡ್ತಾರೆ, ಇದೆಲ್ಲ ತಮಗೆ ಗೊತ್ತಿದೆ ಅಲ್ಲ. ಸತೋ ರಜೋ ತಮೋಮಿ ಸಬ್ಕೋ ಆನಾ ಹಿ ಹೇ ಅಭಿ ಹೇ ಕಲಿಯುಗ. ಸತೋ ರಜೋ ತಮೋದಲ್ಲಿ ಎಲ್ಲರೂ ಬರಲೇಬೇಕು, ಈಗ ಕಲಿಯುಗ ಆಗಿದೆ. ये किसको पता नहीं, बाबा आकर हमको स्वर्ग का मालिक बनाएंगे, किसके ख्याल में नहीं आता. ಇದು ಯಾರಿಗೂ ಗೊತ್ತಿಲ್ಲ, ಬಾಬಾ ಬಂದು ನಮ್ಮನ್ನ ಸ್ವರ್ಗದ ಮಾಲೀಕರಾಗಿ ಮಾಡ್ತಾರೆ, ಯಾರಿಗೂ ಆಲೋಚನೆ ಬರೋದಿಲ್ಲ. ತುಮಕೋ ತೋ ಅಭಿ ಸಾರೆ ಸೃಷ್ಟಿ ಕೆ ಆದಿ ಮಧ್ಯ ಅಂತ್ಯ ಕಿ ನಾಲೆಜ್. ತಮಗಂತೂ ಈಗ ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಇದೆ. रचयिता बाप इसमें बैठ समझाते हैं, मैं तुम आत्माओं का बाप हूँ. ರಚಯಿತ ತಂದೆ ಇವರಲ್ಲಿ ಕುತ್ಕೊಂಡು ತಿಳಿಸ್ತಿದ್ದಾರೆ, ನಾನು ನಿಮ್ಮ ಆತ್ಮಗಳ ತಂದೆಯಾಗಿದ್ದೀನಿ. ಬೇಹದ್ ಕಾ ಟೀಚರ್ ಹೂँ, ಯೇ ಸಂಗಮ್ ಯುಗ ಹೈ ಪುರುಷೋತ್ತಮ ಯುಗ. ಅನಂತವಾದ ಟೀಚರ್ ಆಗಿದ್ದೀನಿ, ಈ ಸಂಗಮ ಯುಗ ಪುರುಷೋತ್ತಮ ಯುಗ ಆಗಿದೆ. सत्युग और कलयुग को पुरुषोत्तम नहीं कहेंगे, संगम पर ही तुम पुरुषोत्तम बनते जब बाप आकर राजयोग सिखाते. ಸತ್ಯುಗ ಮತ್ತು ಕಲಿಯುಗಕ್ಕೆ ಪುರುಷೋತ್ತಮ ಅಂತ ಹೇಳಕ್ಕಾಗಲ್ಲ. ಸಂಗಮದಲ್ಲಿ ತಾವು ಪುರುಷೋತ್ತಮರಾಗ್ತೀರಾ ಯಾವಾಗ ಬಾಬಾ ಬಂದು ರಾಜಯೋಗವನ್ನ ಕಲಿಸ್ತಾರೆ. दिन प्रतिदिन तुम बच्चों को समझाने में बहुत सहज होगा, ಜಾಡ್ ವೃದ್ಧಿ ಕೋ ಪಾತಾ ರಹೆ. ದಿನ ಪ್ರತಿದಿನ ತಮ್ಮ ಮಕ್ಕಳಿಗೆ ತಿಳಿಸೋದು ಬಹಳ ಸಹಜ ಆಗತ್ತೆ, ವೃಕ್ಷನು ವೃದ್ಧಿ ಆಗ್ತಾ ಹೋಗತ್ತೆ. क्षमा पर बहुत परवाने आते फिदा होने, ऐसे ಬಾಬಾ ಕೋ ಕೌನ್ छोड़ेगा. ದೀಪದ ಮೇಲೆ ಅನೇಕ ದುಂಬಿಗಳು ಬರ್ತವೆ ಬಲಿಯಾಗೋದಕ್ಕೆ, ಇಂತಹ ತಂದೆಯನ್ನ ಯಾರು ಸಹ ಬಿಡ್ತಾರೆ. कहेगा बाबा बस हम तो आपके पास ही बैठे रहे, ये सब कुछ आपका है ಅಂತಾರೆ ಬಾಬಾ. ಸಾಕು, ನಾವು ನಿಮ್ಮ ಹತ್ರನೇ ಕುತ್ಕೊಂಡಿರ್ತೀವಿ, ಇದೆಲ್ಲ ತಮ್ಮದಾಗಿದೆ. ऐसे ऊंच बाप को हम छोड़े क्यों, जोश बहुतों में आते. ಇಂತಹ ಉನ್ನತವಾದ ತಂದೆಯನ್ನ ನಾವು ಯಾಕೆ ಬಿಡಬೇಕು, ಬಹಳಷ್ಟು ಮಕ್ಕಳಲ್ಲಿ ಉಮಂಗ ಬರುತ್ತೆ. बाबा से विश्व की बादशाही मिलती है तो हम छोड़कर क्यों जाए, यहाँ तो हम स्वर्ग में बैठे हैं. ತಂದೆಯಿಂದ ಸ್ವರ್ಗದ ಮಾಲೀಕತ್ವ ಸಿಗತ್ತೆ ಅಂದ ಮೇಲೆ ನಾವು ಯಾಕೆ ಬಿಟ್ಟೋಗ್ಬೇಕು, ಇಲ್ಲಂತೂ ನಾವು ಸ್ವರ್ಗದಲ್ಲಿ ಕೂತಿದ್ದೀವಿ. यहाँ कोई काल भी नहीं आ सकता, परंतु बाबा की श्रीमत लेना पड़े. बाबा कहेंगे ऐसे नहीं करना, ಇಲ್ಲಿ ಕಾಲನೂ ಬರೋದಿಲ್ಲ, ಆದರೆ ಬಾಬುರ ಶ್ರೀಮತವನ್ನು ಪಡಿಬೇಕು. ಬಾಬಾ ಅಂತಾರೆ ಈ ರೀತಿ ಮಾಡಕ್ ಹೋಗ್ಬೇಡಿ. उछल तो आएंगे परंतु ड्रामा में ऐसे नहीं जो सब यहाँ बैठ जाए. ಬಾಬಾ ಅಂತಾರೆ ಉಮಂಗ ಅಂತೂ ಬಂದೇ ಬರುತ್ತೆ, ಆದರೆ ಡ್ರಾಮಾದಲ್ಲಿ ಈ ರೀತಿ ಇಲ್ಲ, ಎಲ್ಲರೂ ಇಲ್ಲೇ ಕುತ್ಕೊಳ್ಳುವ ರೀತಿ.
जोश आता है क्योंकि जानते हैं ये सब कुछ खत्म होने वाला है. जिनका पाठ है वो सुनते रहे. ಉಮಂಗ ಬರುತ್ತೆ. ಯಾಕೆಂದರೆ ಈ ಒಂದು ಅರಿವಾಗಿದೆ, ಇದೆಲ್ಲ ಸಮಾಪ್ತಿ ಆಗಬೇಕಾಗಿದೆ. ಯಾರ ಪಾತ್ರ ಇದೆ ಅವರು ಕೇಳ್ತಾ ಇರ್ತಾರೆ. ಬಾಬಾ कहते तुम LLB ICS पढ़ते तो इनसे क्या मिलेगा, कल शरीर छूट जाए तो क्या मिलेगा, कुछ भी नहीं. ಬಾಬಾ ಅಂತಾರೆ, ತಾವು LLB ICS ಓದ್ತೀರಾ, ಅದರಿಂದ ಏನು ಸಿಗತ್ತೆ? ನಾಳೆ ಶರೀರ ಬಿಟ್ಟರೆ ಎಲ್ಲನೂ ಏನೂ ಸಿಗಲ್ವಲ್ಲ, ಏನೂ ಇಲ್ವಲ್ಲ. वो है विनाशी विद्या, ये है अविनाशी विद्या, जो अविनाशी बाबा देते. ಟೈಮ್ ಬಹುತ್ ಥೋಡ है. ಅದಾಗಿದೆ ವಿನಾಶದ ವಿದ್ಯೆ, ಇದಾಗಿದೆ ಅವಿನಾಶಿ ವಿದ್ಯೆ. ಅವಿನಾಶಿ ತಂದೆ ಕೊಡ್ತಾರೆ. ಸಮಯ ಬಹಳ ಕಡಿಮೆ ಇದೆ. तमो प्रधान से सतो प्रधान इस जन्म में ही बनना है, वो तो याद से ही बने. ತಮೋ ಪ್ರಧಾನದಿಂದ ಸತೋ ಪ್ರಧಾನ ಈ ಜನ್ಮದಲ್ಲಿ ಆಗಬೇಕು, ಅದು ನೆನಪಿನಿಂದಲೇ ಆಗ್ತದೆ. और सब देह के धर्म छोड़ मामीकम याद करो, शरीर पर भरोसा नहीं. ದೇಹದ ಎಲ್ಲ ಧರ್ಮವನ್ನು ಬಿಟ್ಟು ನನ್ನ ಒಬ್ಬನನ್ನ ನೆನಪು ಮಾಡಿ, ದೇಹದ ಮೇಲೆ ವಿಶ್ವಾಸ ಇಲ್ಲ. पढ़ते पढ़ते मर जाते तो बाबा का काम है समझा. ಓದ್ತಾ ಓದ್ತಾ ಸತ್ತೋಗ್ಬಿಡ್ತಾರೆ. ಇದೆಲ್ಲ ತಿಳಿಸೋದು ಬಾಬುವರ ಕೆಲಸ ಆಗಿದೆ. उस पढ़ाई में क्या कमाई है और इस पढ़ाई में क्या कमाई है, ये तो तुम जानते हो ना. ಅಲ್ಲಿನ ವಿದ್ಯೆಯಲ್ಲಿ ಏನು ಸಂಪಾದನೆ ಇದೆ, ಇಲ್ಲಿನ ವಿದ್ಯೆಯಲ್ಲಿ ಏನು ಸಂಪಾದನೆ ಇದೆ, ಇದಂತೂ ತಮಗೆ ಅರಿವಿದೆ ಅಲ್ಲ. शिव बाबा का भंडारा सदैव भरपूर है. इतने सब बच्चे पलते रहते, फिक्रात की कोई बात नहीं. ಶಿವ ಬಾಬಾವರ ಭಂಡಾರ ಸದಾ ತುಂಬಿರುತ್ತೆ. ಇಷ್ಟೆಲ್ಲ ಮಕ್ಕಳು ಇಲ್ಲಿಂದ ಬೆಳೀತಾ ಇರ್ತಾರೆ, ಪಾಲನೆ ಪಡಿತಾರೆ, ಚಿಂತೆಯ ಮಾತೇ ಇಲ್ಲ. भूख मर नहीं सकते, लौकिक बापी देखते बच्चों को खाना नहीं मिलता तो खुद भी नहीं खाते. ಇಲ್ಲಿ ಅಶ್ವಿನಿಂದ ಯಾರೂ ಸಾಯೋದಿಲ್ಲ. ಲೌಕಿಕ ತಂದೆನೂ ನೋಡ್ತಾರೆ, ಮಕ್ಕಳಿಗೆ ಆಹಾರ ಸಿಕ್ಕಿಲ್ಲ ಅಂದರೆ ಸ್ವಯಂ ಸೇವನೆ ಮಾಡೋದಿಲ್ವಲ್ಲ. बच्चों का दुख बाप सहन नहीं कर सकते, पहले बच्चे पीछे बाप. ಮಕ್ಕಳ ದುಃಖವನ್ನು ತಂದೆ ಸಹನೆ ಮಾಡೋದಿಲ್ಲ, ಮೊದಲು ಮಕ್ಕಳು ನಂತರ ತಂದೆ. माँ सबसे पीछे खाती है, भूखा सूखा बचता है वो खा लेती. हमारी भंडारी भी ऐसी है. ತಾಯಿ ಎಲ್ಲರಿಗಿಂತಲ ಕೊನೆಯಲ್ಲಿ ಸೇವನೆ ಮಾಡ್ತಾರೆ. ಮಿಕ್ಕಿರುವಂತಹ ಒಣಗಿರುವಂಥದ್ದು ತಿಂತಾರೆ. ನಮ್ಮ ಭಂಡಾರಿನೂ ಅದೇ ರೀತಿ. अच्छा मीठे मीठे सिक्किलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. ಇಂದಿನ ಧಾರಣೆಗೋಸ್ಕರ ಮುಖ್ಯ ಸಾರ. ಮೊದಲನೇ ಪಾಯಿಂಟು, ಬಾಯಿ ಬಾಯಿ की दृष्टि पक्की करनी है. हम आत्मा बाई से बात करते, ये अभ्यास कर क्रिमिनल दृष्टि को परिवर्तन करना है. ಸಹೋದರ ಸಹೋದರನ ದೃಷ್ಟಿಯನ್ನು ಪಕ್ಕಾ ಮಾಡಿ. ನಾನು ಆತ್ಮ ಸಹೋದರನ ಜೊತೆಗೆ ಮಾತಾಡ್ತಾ ಇದೆ. ಈ ಅಭ್ಯಾಸವನ್ನು ಮಾಡಿ, ಆಗ ವಿಕಾರಿ ದೃಷ್ಟಿ ಪರಿವರ್ತನೆ ಆಗತ್ತೆ. ಎರಡನೇದು, बाप जब ज्ञान खजाना देते तो याद में बैठ बुद्धि रूपी जोली से खजाना भरना. ತಂದೆ ಯಾವಾಗ ಜ್ಞಾನ ರತ್ನಗಳನ್ನು ಖಜಾನೆಯನ್ನು ಕೊಡ್ತಾರೆ, ಆಗ ನೆನಪಿನಲ್ಲಿ ಕುತ್ಕೊಂಡು ಬುದ್ಧಿ ಅನ್ನುವ ಜೋಳಿಗೆಯಲ್ಲಿ ಖಜಾನೆಯನ್ನು ತುಂಬಿಸ್ಕೋಬೇಕಾಗಿದೆ. ಚುಪ್ ಬೈಟ್ಕರ್ ಅವಿನಾಶಿ ಕಮಾಯಿ ಜಮಾ ಕರ್ನಿ. ನಿಶಬ್ದವಾಗಿ ಕುತ್ಕೊಂಡು ಅವಿನಾಶಿ ಸಂಪಾದನೆಯನ್ನು ಜಮಾ ಮಾಡ್ಕೋಬೇಕಾಗಿದೆ. ವರದಾನ, आत्मिक मुस्कुराहट द्वारा चेहरे से प्रसन्नता की झलक दिखाने वाले विशेष आत्मा भव.
ಆತ್ಮಿಕ ಮುಗುಳ್ನೊಗೆಯಿಂದ ಮುಖದಿಂದ ಪ್ರಸನ್ನತೆಯ ಒಳಪನ್ನ ತೋರಿಸುವಂಥವರು विशेष आत्मा भव। ब्राह्मण जीवन की विशेषता प्रसन्नता। प्रसन्नता अर्थात आत्मिक मुस्कुराट। ಬ್ರಾಹ್ಮಣ ಜೀವನದ ವಿಶೇಷತೆ ಆಗಿದೆ ಪ್ರಸನ್ನತೆ। ಪ್ರಸನ್ನತೆ ಅಂದರೆ ಆತ್ಮಿಕ ಮುಗುಳ್ನೊಗೆ। ಜೋರ್ ಜೋರ್ ಸೆ ಹಸ್ನಾ ನಹಿ ಲೇಕಿನ್ ಮುಸ್ಕುರಾನ। ಜೋರ್ ಜೋರಾಗಿ ನಗೋದಲ್ಲ, ಆದರೆ मुगुळ्नोगे इरली। चाहे कोई गाली भी दे रहे तो भी आपके चेहरे पर दुख की लहर ना आए, सदा प्रसन्न जी। भले ಯಾರಾದರೂ ನಿಮ್ಮನ್ನ ಬೈತಿರಬಹುದು, ಆದರೂ ನಿಮ್ಮ ಮುಖದಿಂದ ದುಃಖದ ಅಲೆ ಬರಬಾರದು, ಸದಾ ಪ್ರಸನ್ನ ಚಿತ್ತ। ये नहीं सोचे कि उसने 1 घंटा बोला, मैं तो सिर्फ 1 सेकंड बोला। सेकंड की बोला या सोचा, शक्ल पर अप्रसन्नता आई तो ಫೈಲ್ हो जाए। ಈ ರೀತಿ ಯೋಚನೆ ಮಾಡಬೇಡಿ, ಅವರಂತೂ 1 ಅವರ್ ಮಾತಾಡಿದರೆ, ನಾನಂತೂ 1 ಸೆಕೆಂಡ್ ಮಾತಾಡಿದ್ದೀನಿ, ಇಲ್ಲ, ಸೆಕೆಂಡ್ ಮಾತಾಡಿದ್ರಿ ಅಥವಾ ಯೋಚನೆ ಮಾಡಿದ್ರಿ ಅಂದಾಗ ಮುಖದಲ್ಲಿ ಅಪ್ರಸನ್ನತೆ ಬರುತ್ತೆ, ಆಗ ಫೈಲ್ ಆಗ್ತೀರಾ। 1 घंटा सहन किया फिर गुब्बारे से ಗ್ಯಾಸ್ ನಿಕಲ್ ಗೈ। 1 ಅವರ್ ಸಹನೆ ಮಾಡಿದ್ರಿ, ಆದರೆ ನಿಮ್ಮ ಬೆಲೂನಿಂದ ಗ್ಯಾಸ್ ಹೊಟ್ಟೋಯ್ತಲ್ಲ। श्रेष्ठ जीवन के लक्ष्य वाले विशेष आत्मा ऐसे गैस के गुब्बारे नहीं बनते। ಶ್ರೇಷ್ಠ ಜೀವನದ ಲಕ್ಷ್ಯ ಉಳ್ಳಂತಹ ಆತ್ಮ, ವಿಶೇಷ ಆತ್ಮ ಈ ರೀತಿ ಬೆಲೂನಿಂದ ಗ್ಯಾಸನ್ನು ಹೊರ ಬಿಡೋದಿಲ್ಲ, ಅಂದರೆ ಸದಾ ಪ್ರಸನ್ನ ಚಿತ್ತರಾಗಿ ಇರ್ತಾರೆ। इंदिन स्लोगन, शीतल काया वाले योगी स्वयं शीतल बन दूसरों को शीतल दृष्टि से निहाल करते। शीतल ಕಾಯದವರು ಯೋಗಿ ಸ್ವಯಂ ಶೀತಲ ಆಗಿ ಇತರರಿಗೂ ಶೀತಲ ದೃಷ್ಟಿಯಿಂದ ಪರಿವರ್ತನೆ ಮಾಡ್ತಾರೆ। ಅವ್ಯಕ್ತ साइलेंस द्वारा डबल लाइट फरिश्ता स्थिति का अनुभव करो। ಅವ್ಯಕ್ತ ನಿಶಬ್ದತೆಯಿಂದ ಡಬಲ್ ಲೈಟ್ ಫರಿಷ್ಠಾ ಸ್ಥಿತಿಯ ಅನುಭವ ಮಾಡಿ। जैसे साइंस वाले रेत में भी अनाज पैदा कर देते, ऐसे आप साइलेंस द्वारा धरती का परिवर्तन करो। इसके लिए शुभ भावना संपन्न बनो। ಯಾವ ರೀತಿ ಸೈನ್ಸ್ನವರು ಮರುಭೂಮಿಯಲ್ಲೂ ದವಸ ಧಾನ್ಯಗಳನ್ನು ಬೆಳೆಸ್ತಾರೆ, ಆ ರೀತಿ ತಾವು ನಿಶಬ್ದತೆಯಿಂದ ಭೂಮಿಯ ಪರಿವರ್ತನೆಯನ್ನು ಮಾಡಿ। ಇದಕ್ಕೆ ತಿಳಿಸಲಾಗುತ್ತೆ ಶುಭ ಭಾವನಾ ಸಂಪನ್ನರು। ब्रह्मा बाबा को फॉलो करो, साइलेंस की शक्ति से किसी भी आत्मा की वृत्ति दृष्टि का परिवर्तन करो। ಬ್ರಹ್ಮ ಬಾಬುರನ್ನು ಫಾಲೋ ಮಾಡಿ, ನಿಶಬ್ದತೆಯ ಶಕ್ತಿಯಿಂದ ಯಾವುದೇ ಆತ್ಮದ ವೃತ್ತಿ ದೃಷ್ಟಿ ಪರಿವರ್ತನೆ ಮಾಡಿ। जैसे क्रोध अज्ञान का शक्ति है, ऐसे ज्ञान की शक्ति शांति। ಯಾವ ರೀತಿ ಕ್ರೋಧದ ಅಜ್ಞಾನದ ಶಕ್ತಿಯಾಗಿದೆ, ಅದೇ ರೀತಿ ಜ್ಞಾನದ ಶಕ್ತಿ ಶಾಂತಿ। सहन शक्ति, इन सभी गुणों को अपना संस्कार बना लो तो डबल लाइट फरिश्ता सहज बन जाए। ಸಹನಾ ಶಕ್ತಿ, ಈ ಎಲ್ಲ ಗುಣಗಳನ್ನು ತಮ್ಮ ಸಂಸ್ಕಾರವಾಗಿ ಮಾಡಿಕೊಂಬಿಡಿ, ಆಗ ಡಬಲ್ ಲೈಟ್ ಫರಿಷ್ಠ ಸಹಜವಾಗಿ ಆಗ್ಬಿಡ್ತೀರ।